ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾವಾಗಲೂ ಸೀರೆ ಕುಚ್ಚನೊಂದಿಗೆ ಬರ್ತಾ ಇದೆ ಅಲ್ವಾ. ಸೊ ಇವತ್ತು ಯುಗಾದಿ ಸ್ಪೆಷಲಾಗಿ ಬೇವನ್ನು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಬಳ್ಳಾರಿ ಹಾಗೂ ಆಂಧ್ರ ಕಡೆ ಎಲ್ಲ ಇದೇ ಥರ ಸ್ಟೈಲಲ್ಲಿ ನಾವು ಶೈಲಿಯಲ್ಲಿ ನಾವು ಈ ಥರ ಬೇವನ್ನು ಮಾಡೋದು. ಬನ್ನಿ, ಈ ಥರ ಬೇವನ್ನು ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಮ್ಮ ಮತ್ತು ಅಜ್ಜಿ ಎಲ್ಲರೂ ಇದೇ ಥರ ಮಾಡ್ತಾಯಿದ್ರು. ಒಂದು ಸತಿ ಕುಡಿದ್ರೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಸೊ ಬನ್ನಿ, ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಈಗ. ಇದಕ್ಕೆ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮೇಲೆ ಗಸಗಸೆ, ಒಣ ಕೊಬ್ಬರಿ ಹಾಗೂ ಅದ್ರ ಜೊತೆಗೇ ತುರಿದಿರೋಂಥ ಮಾವಿನಕಾಯಿ ಕೂಡ ಇದೆ. ಅದ್ರ ಜೊತೆ ನೋಡಿ ಪುಟಾಣಿ ಕಾಳಿದೆ, ಗೋಡಂಬಿ, ಬಾದಾಮಿ ಎಲ್ಲ ಇದೆ. ನೀವು ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಕೂಡ ತೊಗೋಬೋದು, ಬಟ್ ನಾನು ಇಲ್ಲಿ ಸ್ವಲ್ಪನೇ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು 100 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಸ್ವೀಟಲ್ಲಿ ಬೇಕೋ ಆ ಥರ ನೀವು ಅಂದಾಜಲ್ಲಿ ನೋಡಿ ಹಾಕ್ಕೋಬೋದು. ಆಮೇಲೆ ಈ ಥರ ಪುಟಾಣಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಪುಟಾಣಿ ಬರುತ್ತಲ್ವ, ಅದನ್ನು ಮಿಕ್ಸಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಆ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ಅಲ್ವ, ಅದನ್ನೆಲ್ಲ ಈ ಥರ ರಸ ತೆಕ್ಕೊಂಬಿಟ್ಟು ಈಗ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೋಡಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಅಂದಾಜಲ್ಲಿ ಹೇಳೋದಾದರೆ ಒಂದು 150 ಗ್ರಾಮ್ ಹಾಕ್ಕೊಳ್ಳಿ. ಇನ್ನೂ ಸ್ವೀಟ್ ಕಡಿಮೆ ಆಯಿತು ಅನಿಸೋದಾದರೆ ನಿಮಗೆ ಮತ್ತೆ ಬೇಕಾದ್ರೆ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಕುಟ್ಟಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಪುಡಿ ಬೆಲ್ಲನೇ ಸಿಗುತ್ತೆ, ಬೇಕಾದರೆ ನೀವು ಅದನ್ನೇ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಉಂಡೆ ಬೆಲ್ಲನೇ ತಂದಿದ್ದೆ, ಅದನ್ನೇ ಈ ಥರ ಕುಟ್ಟಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಈಗ ಆ ಬೆಲ್ಲ ಕರಗೋ ಅಷ್ಟೊತ್ತಿಗೆ ನಾವು ಈ ಥರ ಈ ಪುಟಾಣಿ ಕಡಲೆ ಹಿಟ್ಟು ಏನಿದೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗೆ ಅಂದರೆ ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಬಿಡ್ಬಿಡಿ. ನೀರು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಗಂಟಿರೋದೆಲ್ಲ ನಮಗೆ ಕಲಸೋಕ್ಕೆ ಆಗೋದಿಲ್ಲ. ಆಮೇಲೆ ನೀರು ಕೂಡ ಜಾಸ್ತಿ ಆಗಿಬಿಟ್ರೆ ತುಂಬ ತೆಳು ಆಗಿಬಿಡುತ್ತೆ, ಬೇವು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೀಟಾಗಿ ಫಸ್ಟಲ್ಲಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಬರದೇ ಇರೋ ಥರ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ತುಂಬ ಗಟ್ಟಿ ಇದೆ ಅಲ್ವಾ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಅಳತೆ ಮಾಡ್ಕೊಂಡು ಹಾಕಬೇಕು ಅಂತ ಏನೂ ಇಲ್ಲ. ನಿಮಗೆ ಆಗಲೇ ಹಾಕ್ತಾ ಕಲಿಸುವಾಗ ಗೊತ್ತಾಗ್ಬಿಡುತ್ತೆ ಹಾಕಬೇಕಾ ಅಥವಾ ಸಾಕಾಗುತ್ತಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಇನ್ನೂ ಸ್ವಲ್ಪ ಈ ಥರ ಗಟ್ಟಿ ಎಲ್ಲ ಇದೆ ಅಲ್ವಾ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಾವು ಹುಣಸೆ ರಸಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಇದು ಗಂಟು ಅಲ್ಲಲ್ಲಿ ಸಿಕ್ಕರೆ ಅದು ನಮಗೆ ಅದನ್ನು ಒಡೆಯೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ಥರ ಕಲಿಸ್ಕೋಬೇಕಾದ್ರೇ ನಾವು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಎಲ್ಲನೂ ನೀಟಾಗಿ ಕಲಿಸ್ಕೊಂಬಿಟ್ಟು ಈಗ ಈ ಥರ ಈ ಲಿಕ್ವಿಡಲ್ಲಿ ಸಿಗಬೇಕು ನಮಗೆ ಈ ಹಿಟ್ಟು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಬೇಕು. ಈಗ ಆ ಹಿಟ್ಟನ್ನು ಈ ಹುಣಸೆ ರಸಕ್ಕೆ ಹಾಕ್ತಾಯಿದ್ದೀನಿ. ಬೆಲ್ಲ ಇನ್ನೂ ಕರಗಿಲ್ಲ ಫ್ರೆಂಡ್ಸ್, ಬಟ್ ಅದು ಕರಗುತ್ತೆ, ಟೈಮ್ ಇದೆ ಅಲ್ವಾ. ಒಂದು ಅರ್ಧ ಗಂಟೆ ನಾವು ಮೊದಲೇ ಮಾಡಿಟ್ಕೋಬೋದು. ಅಥವಾ ನಮಗೆ ಅರ್ಜೆಂಟಾಗಿ ಬೇಕು ಅಂದರೆ ನೀವು ಪುಡಿ ಬೆಲ್ಲ ಹಾಕ್ಕೊಳ್ಳಿ, ಅಥವಾ ಬೆಲ್ಲನೇ ತುಂಬ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಕುಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಿಟ್ಟನ್ನ ನಾನು ಈಗ ಕಲಿಸ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಈಗ ಈ ಹುಣಸೆ ರಸಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮತ್ತೆ ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕಲಿಸ್ಕೊಳ್ಳಿ, ನೀಟಾಗಿ ಕಲಿಸ್ಕೊಂಬಿಟ್ಟು ಈಗ ನಮ್ಮ ಹತ್ರ ಏನೇನು ಈ ಪದಾರ್ಥಗಳನ್ನ ಇಟ್ಕೊಂಡಿರ್ತೀವಲ್ವ, ನೋಡಿ ಈ ಥರ ಎಲ್ಲನೂ ಹಾಕ್ಕೋಬೇಕು. ನೋಡಿ, ಪುಟಾಣಿ ಕಡಲೆ ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೆ ಗೋಡಂಬಿನೂ ಹೋಗಿದೆ, ದ್ರಾಕ್ಷಿನ ಬೇಕಾದರೆ ನೀವು ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಗ್ರೀನ್ ಗ್ರೇಪ್ಸ್ ಕೂಡ ಹಾಕ್ಕೋಬೋದು. ಬಾದಾಮಿ ಹಾಕ್ತಾಯಿದ್ದೀನಿ, ಆಮೇಲೆ ಮಾವು ಮತ್ತು ಒಣ ಕೊಬ್ಬರಿ ಎರಡೂ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಗಸಗಸೆ ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀವು ಇನ್ನೂ ಖರ್ಜೂರ ಹಾಕ್ಕೋಬೋದು, ಉತ್ತುತ್ತಿ ಹಾಕ್ಕೋಬೋದು. ಆಮೇಲೆ ಬೀಜಗಳು ಸಿಗುತ್ತೆ, ಕೆಲವೊಂದು ಬೀಜಗಳನ್ನೂ ಹಾಕ್ತಾರೆ, ಅದನ್ನು ಬೇಕಾದರೆ ಹಾಕ್ಕೋಬೋದು. ಟುಟ್ಟಿ ಫ್ರೂಟಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಮಾವನ್ನ ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಚಿಕ್ಕ ಮಕ್ಕಳಿದ್ದಾರಲ್ವ, ಸ್ವಲ್ಪ ಅದು ಹುಳಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕಡಿಮೆ ಹಾಕಿದ್ದೀನಿ. ಈಗ ಇದಕ್ಕೆ ನೋಡಿ ಬೇವಿನ ಹೂವು ಅಂತೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು. ಬೇವು ಅಂದಮೇಲೆ ಬೇವಿನ ಹೂವನ್ನು ಇರಲೇಬೇಕು.
ಅದನ್ನು ಕೂಡ ಈ ಥರ ನೀಟಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ತೆಕ್ಕೊಂಡು ಇಟ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬೆಲ್ಲ ಇನ್ನೂ ದಪ್ಪಕ್ಕಿದೆ ಅಲ್ವಾ, ಇದೆಲ್ಲ ಕರಗಬೇಕು. ಒಂದು 15 ನಿಮಿಷ ಇಟ್ಬಿಟ್ರೆ ಆಯಿತು, ಎಲ್ಲ ಕರಗೋಗುತ್ತೆ. ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡಿ ಇಡ್ತಾಯಿರಿ, ಒಂದು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ ಬೆಲ್ಲ ಕರಗೋವರೆಗೂ. ನೋಡಿ, ಸ್ವಲ್ಪ ಟೈಮ್ ಆದಮೇಲೆ ನಾನೀಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ, ಕರಗಿದೆಯಾ ಇಲ್ವಾ ಅಂತ ನೋಡೋಣ. ಆಮೇಲೆ ಬೇಕಾದ್ರೆ ನಿಮಗೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೋಬೋದು, ಅಥವಾ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟಿರೋ ನೀರಿಂದನೇ ನೀವು ರೆಡಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೆಲವರು ಬರೀ ಹುಣಸೆ ರಸ ಆಮೇಲೆ ಮಾವಿನಕಾಯಿ ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ಸ್ ಮಾತ್ರ ಹಾಕಿ ಮಾಡ್ತಾರೆ, ಅಂದರೆ ಪುಟಾಣಿ ಹಿಟ್ಟನ್ನ ಯೂಸ್ ಮಾಡ್ದೇ ಮಾಡ್ತಾರೆ. ನಾವು ಇದೇ ಥರ ಮಾಡೋದು ನಮ್ಮ ಕಡೆ ಎಲ್ಲ. ಸೊ ಅದಕ್ಕೆ ಒಂದು ಸತಿ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ತಿಳಿಸ್ಬೇಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ಮುಂದೆ ಒಂದು ಒಳ್ಳೆ ಸ್ಯಾರಿ ಕುಚ್ಚನ್ನ ಡಿಸೈನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.